ಬಹಳ ಮುಖ್ಯವಾಗಿ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದಲೂ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿರುವಂಥದ್ದಿದೆ. ಹಾಗೆ ಈ ವಿಚಾರದಲ್ಲಿ ಎನ್ಐ ತನಿಖೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ ಕಾದು ಯಾವ ರೀತಿ ರಾಜ್ಯ ಸರ್ಕಾರ ಹಗುರವಾಗಿ ತಗೊಂಡಿದೆ ಅನ್ನುವಂಥ ವಿಚಾರವನ್ನ ತನಿಖೆ ಆದಾಗಲೇ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗುವಂಥದ್ದಾಗತ್ತೆ. ಈಗಾಗಲೇ ಹಲವಾರು ಸಂದರ್ಭದಲ್ಲಿ ಹಗುರವಾಗಿ ತಗೊಂಡು ತನಿಖೆ ವರದಿ ಬರೋ ಮುಂಚೆನೆ ಇವರೇ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ಗಳನ್ನು ಭಯೋತ್ಪಾದಕರ ವಿಚಾರದಲ್ಲಿ, ಅದು ರಾಮೇಶ್ವರಂ ವಿಚಾರದಲ್ಲಾಗಿರ್ಲಿ, ಕುಕ್ಕರ್ ಬಾಂಬ್ ವಿಚಾರದಲ್ಲಾಗಿರ್ಲಿ, ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳನ್ನ ಬೆಂಕಿ ಇಡುವಂಥದ್ದು, ಪೊಲೀಸ್ ಸಿಬ್ಬಂದಿಗಳಿಗೆ ಹಲ್ಲೆ ಮಾಡಿದಾಗ್ಲೂ ಮೃದು ಧೋರಣೆಯನ್ನ ಇವತ್ತೆಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ತೋರಿಸುವಂತದ್ದಾಗಿದೆ. ರಾಜಕೀಯಕ್ಕಾಗಿ, ತಮ್ಮ ಸ್ವಾರ್ಥಕ್ಕಾಗಿ, ಮತಗಟ್ಟೆ ಅಥವಾ ಮತ ಬ್ಯಾಂಕಿಗೋಸ್ಕರ, ತುಷ್ಟೀಕರಣಕ್ಕೋಸ್ಕರ ಕಾಂಗ್ರೆಸ್ನವರು ಏನ್ ಬೇಕಾದ್ರೂ ಮಾಡ್ತಾರೆ. ಸೊ ಹೀಗಾಗಿ ಅವಕಾಶವಾದ ರಾಜಕಾರಣವನ್ನ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಬಂದಿದ್ದಾರೆ. ಬಹಳ ಸೂಕ್ಷ್ಮವಾಗಿರುವಂತ ವಿಚಾರ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಂದಾಗ ಯಾವ ರೀತಿ ಮುಂಜಾಗ್ರತೆಯನ್ನು ವಹಿಸಬೇಕಾಗಿತ್ತು ಅಥವಾ ಸುರಕ್ಷತೆಗೆ ಆದ್ಯತೆ ಯಾವ ರೀತಿ ಕೊಡಬೇಕಾಗಿತ್ತು, ಅದೆಲ್ಲ ಒಂದ್ ಕಡೆ ಕೊಡೋದ್ರಲ್ಲಿ ವಿಫಲವಾಗಿರುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರುವಂಥದ್ದು ಈ ಒಂದು ಘಟನೆಯಿಂದ ವ್ಯಕ್ತವಾಗ್ತಿದೆ. ಹಾಗಾಗಿ ತನಿಖೆ ಆಗಲಿ, ಎನ್ಐ ಇಂದ ತನಿಖೆ ಆಗಿ ಇನ್ನ ಸ್ಪಷ್ಟವಾಗಿ ವರದಿ ಬಂದಾಗ ಇವರ ಲೋಪದೋಷಗಳು ಇನ್ನೂ ಸ್ಪಷ್ಟವಾಗಿ ಬಯಲಿಗೆ ಬರುವಂಥದ್ದಾಗಿದೆ.